ಹಲೋ. ಹೇಳಮ್ಮ. ನಾನೇ ಫೋನ್ ಮಾಡ್ದೆ ಅಂತಿದ್ದೆ ಇವಾಗ ನಿಂಗೆ. ಓ ಏನವ? ಅದು ಅಮ್ಮ, ರಾಣಿ ಒಂಚೂರು ಚೆನ್ನಾಗಿಲ್ಲ ಅಮ್ಮ. ಚೆನ್ನಾಗಿಲ್ಲ? ನೀನೆಲ್ಲಿ ನೋಡ್ದೆ? ನಿನ್ಗೆಲ್ಲಿ ಸಿಕ್ಕಿದ್ಲು? ಅಯ್ಯೋ, ಅವತ್ತು ನಮ್ಮ ಮನೆಗೆ ಬಂದಿದ್ಲು. ನಿಮ್ಮ ಮನೆಗೆ? ಕಣಮ್ಮ. ಅದೇ ರಾಣಿ ಗಂಡ ನನ್ನ ಗಂಡನ ಫ್ರೆಂಡ್ ಅಂತೆ. ಮಾಮೂಲಿ ಮದುವೆ ಆಗೋರಲ್ಲ ಅಂದ್ಬಿಟ್ಟು ಒಂದೆರಡು ದಿನ ಬನ್ನಿ ಇದ್ದೋಗ್ರಿ ಅಂತ ಕರೆದವ್ರೆ. ಹ್ಞೂ. ಪಾಪ ಇವ್ರಿಗೂ ಗೊತ್ತಿಲ್ಲ, ಅವ್ರ ಫ್ರೆಂಡು ರಾಣಿನೇ ಮದುವೆ ಆಗಿರೋದು ಅಂತ ಗೊತ್ತಿಲ್ಲ. ಅವತ್ತು ಬಂದ್ರು ಮನೆಗೆ. ನಾನೇನು ಮಾಡ್ಬಿಟ್ಟೆ, ಆಳ್ಗರಿಯವಳು ಇಷ್ಟು ದಿನ ನನಗೆ ಅದು ಇದು ಅಂತ ಹೊಟ್ಟೆ ಉರಿಸ್ತಿದ್ಲಲ್ಲ, ಈಗ ನನ್ನ ಮನೆಗೆ ಬಂದವಳೆ ಅಂತ ಚೆನ್ನಾಗಿ ಅವಮಾನ ಮಾಡಿಬಿಟ್ಟೆ ಕಣಮ್ಮ. ಹಂಗೆ ಹಿಂಗೆ ಅಷ್ಟೊಂದು ಮೆರೀತಿದೆ, ಇವಾಗ ಹಿಂಗೆ ಬಂದು ನಿಂತಿದ್ಯಲ್ಲ ಅಂತ ಸುಮಾರು ಅವಮಾನ ಮಾಡಿಬಿಟ್ಟೆ. ಏ ಯಾಕವಂಗೆ ಮಾತಾಡೋಕೋದೆ? ಸುಮ್ಮನಿರು, ನನಗೇನು ಕೇಳಿ ಬಂದಿತ್ತು. ಮಾತಾಡ್ಬಿಟ್ನಾ. ಆಮೇಲೆ ಅವಳು ಕೋಪ ಮಾಡ್ಕೊ ಹೋದ್ಲು. ಆಮೇಲೆ ನನಗೆ ಒಂಥರ ಆಯ್ತಿತ್ತು, ಹಿಂಗೆ ಮಾತಾಡ್ಬಿಟ್ನಲ್ಲ ಮನೆಗೆ ಬಂದವಳಿಗೆ. ಎಲ್ಲಿದ್ದಿ, ಹೆಂಗಿದ್ದಿ, ಚೆನ್ನಾಗಿದ್ಯಾ ಅಂತನೂ ಮಾತು ಕೇಳನೇ ಇಲ್ಲ ನಾನು. ಒಸಿ ಬೇಜಾರಾಗ್ನಿಲ್ಲ ಕಣವ. ವಾ ಯಾಕವ ನೀನು ಯಾರಿಗೂ ಹಂಗೆ ಮಾತಾಡ್ತಿದ್ದಿಲ್ಲ, ಮನ್ಸು ನೋಯ್ತಿದ್ದಿಲ್ಲ. ನಿನ್ನ ತಂಗಿಗೆ ಹೆಂಗೆ ಮಾತಾಡಾರ ಗೊತ್ತಿಲ್ಲ ಕಣವ. ಅದೇನೋ ಅವಳು ಮಾಡಿದ್ದೆಲ್ಲ ನಂಗೆ ನೆನ್ಪು ಬಂದ್ಬಿಡ್ತು ಒಂದೇ ಸಲ. ಅದಕ್ಕೆ ಅವಳಿಗೆ ಬೇಜಾರಾಗಂಗೆ ಮಾತಾಡ್ಬಿಟ್ಟೆ. ಅವಳು ಕೋಪ ಮಾಡ್ಕೊ ಹೋದ್ಲು. ಆಮೇಲೆ ಅನ್ನಿಸ್ತು ನಾನು ಮಾತಾಡಿದ ತಪ್ಪು, ಪಾಪ ಕ್ಷಮೆ ಕೇಳದ ಅಂತ ಹೋದೆ ಅವ್ರವ್ರಿಗೆಯಾ. ನಮ್ಮ ಮನೆಯವ್ರಿಗೆ ಗೊತ್ತಲ್ಲ, ಫ್ರೆಂಡ್ ಮನೆ ಅಲ್ವಾ, ಓದು. ಆದರೆ ಅವಳು ನಾನು ಹಿಂಗೆ ಮಾತಾಡಿದ್ನಲ್ಲ ಅನ್ನೋ ಕೋಪಕ್ಕೆ ಅವಳು ಬೋದ್ಬಿಟ್ಲು. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇನ್ನು ನೀನು ಅವಮಾನ ಮಾಡಕ್ಕೆ ಬಂದಿದ್ದೀನಿ, ನಮ್ಮ ಮನೆಯೆಲ್ಲ ನೋಡಿಕೊಂಡು ನಾಟಕ ಆಡಕ್ಕೆ ಬಂದಿದ್ದೀನಿ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಅವಳು ಬೋದ್ಬಿಟ್ಲು. ನಾನು ಎಷ್ಟು ಸಮಾಧಾನ ಮಾಡಕ್ಕೆ ನೋಡಿದ್ರು ಕೇಳನೇ ಇಲ್ಲ ನನ್ನ ಮಾತಾ. ವಾ ಮನೆ ಕಡೆ ಚೆನ್ನಾಗಿಲ್ವ ಹಂಗಾರೆ? ಹೇಗಿಲ್ಲ ಕಣವ, ಪಾಪ ಒಸಿ ಬಡವರಲ್ಲ. ಅಲ್ಲದು ಹೆಂಗಿದ್ದಾಳೋ ಗೊತ್ತಿಲ್ಲ. ಮನೇಲಿ ಪಾಪ ಏನು ಸಹಿಸ್ಕೊತಿತ್ತಿಲ್ಲ, ಅಲ್ಲಿ ಎಲ್ಲನೂ ಸಹಿಸ್ಕೊಂಡು ಅದು ಹೆಂಗೆ ಜೀವನ ಮಾಡ್ತಿದ್ದಾಳೋ ಗೊತ್ತಿಲ್ಲ. ನಾನು ಫೋನ್ ಮಾಡ್ದ ಅಂತ ನಿಂಗೆ ಮಾಡನೇ ಇಲ್ಲ. ಈಗ ಅಡುಗೆ ಮಾಡ್ತಾಯಿದ್ದೆ, ಮಾಡ್ಬಿಟ್ಟು ಮಾಡೋದ ಅಂತ ಇದ್ದೆ, ಅಷ್ಟೆಲ್ಲ ನೀನೇ ಮಾಡ್ದಲ್ಲ. ಅಯ್ಯೋ ಆಳ್ಗರಿ ಏನು ಇಂಥ ಕೆಲಸ ಮಾಡ್ಕತ್ತಲ್ಲ. ಲವ್ ಮಾಡೀನಿ ಅಂತ ಒಂದು ಮಾತು ಹೇಳೋಳು, ಯಾರು ಏನು ಅಂತ ನಾವು ವಿಚಾರಿಸ್ತಿಲ್ವಾ? ಹೇಗೆ ತುಂಬ ಓಡೋಗಿ ಮದುವೆ ಆಗ್ಬಿಟ್ರೆ ಕರ್ಮಕ್ಕಂತ ತಕೋ. ಪಾಪ ಕಣವ, ನೋಡಿ ನನಗೆ ಹೊಟ್ಟೆಲ್ಲ ಉರ್ದೋಯ್ತು. ಮನೇನೂ ಚೆನ್ನಾಗಿಲ್ಲ, ಮನೇಲಿ ಅಡುಗೆ ಮಾಡೋಕ್ಕೊಂದು ಗ್ಯಾಸ್ ಇಲ್ವಂತೆ. ಅವಳಿಗೆ ಅಡುಗೆ ಮಾಡೋಕ್ಕೆ ಬೇರೆ ಬರೀಕಿಲ್ಲ. ಅದು ಹೆಂಗೆ ಜೀವನ ಮಾಡ್ತಿದ್ದಾಳೋ ಒಂದು ಅರ್ಥ ಆಯ್ತಲ್ಲ ನನಗೆ. ಹಂಗೂ ನಾನು ಹೆಲ್ಪ್ ಮಾಡೋದ ಅಂದರೆ ಅವಳು ನನ್ನ ನಂಬ್ತಾನೆ ಇಲ್ಲ. ನೀನು ಹೆಲ್ಪು ಬೇಡ, ಏನು ಬೇಡ, ನಿನ್ನ ಸಾಹಸನ ಬೇಡ, ನಿನ್ನ ಸತ್ರು ಅಂತ ಹೇಳ್ತಾವಳೆ. ವಾ ಎಲ್ಲಿದ್ದಾಳು ಅಂತ ಗೊತ್ತಾ? ಗೊತ್ತು, ಅದೇ ಯಾವುದೋ ಒಂದು ಹಳ್ಳಿ, ಊರಲ್ಲೇ ಅವಳೆ. ಛೇ ಪಾಪ, ಯಾಕೆ ಹಿಂಗೆ ಮಾಡ್ಕೊಂಡ್ಲಿ ಇವಳು? ಅದು ಎಲ್ಲಿ ಹೇಳವಾ, ಹೋಗಿದ್ದು ಬರ್ತೀನಿ. ನೀನೋದ್ಯಾ? ನೋಡ್ಕೊ ಬರ್ತೀನಿ. ನೀನು ಹೇಳ್ದಾಗಿಂದ ಯಾಕೋ ಒಂಥರ ಆಯ್ತದೆ. ನನ್ನ ಮಗ ಇಲ್ಲಿ ಎಷ್ಟು ಸುಖವಾಗಿ ಬಾಳಿತು, ಅಲ್ಲಿ ಕಷ್ಟ ಅನ್ಭವ್ಸಕ್ಕೆ ಹೋಗಿದ್ದಾಳೆ ಅವಳು. ನೋಡ್ಕೊಂಡು ಮಾತಾಡ್ಸ್ಕೊ ಬರ್ತೀನಿ. ಅದೆಲ್ಲಿ ಅಂತ ಹೇಳು. ಓದ್ಯಾ? ನಮ್ಮ ಮನೆಯವ್ರು ಕೇಳ್ಬಿಟ್ಟು ಹೇಳ್ತೀನಿ ಬಿಡಿ ಎಲ್ಲಿ ಅಂತ. ಹಾಳ್ಗರಿ ಹೆಣ್ಣು, ಕೋಪನೂ ಹೊತ್ತದೆ, ಹೊಟ್ಟೆನೂ ಉರಿತದೆ. ಎತ್ತಾಗಿ ಅಂತ ಸಾಯಿನಿ ಹೇಳು ನಾನು. ಸುಮ್ಮನೆ ಆಯಿತು, ಬೇಜಾರು ಮಾಡ್ಕೋಬೇಡ. ಅವಳು ನಮ್ಮೇಲೂ ಕೋಪ ಮಾಡ್ಕೊಂಡವಳೆ. ಅದಕ್ಕೆ ನಮ್ಮ ಮನೆಯವ್ರು ಅಂತಿದ್ರು, ಅವಳು ನಾವು ಸಹಾಯ ಮಾಡ್ತೀವಿ ಅಂದರೆ ಒಪ್ಪಕ್ಕಿಲ್ಲ. ಅವ್ಳಿಗೆ ಗೊತ್ತಿಲ್ದನೆಯ ಇಂಡೈರೆಕ್ಟಾಗಿ ಸಹಾಯ ಮಾಡೋದು ಬಿಡು, ಚೆನ್ನಾಗಿರ್ತಾರೆ. ನಮಗೂ ಇಷ್ಟೆಲ್ಲ ಇಲ್ವಾ? ಹೆಲ್ಪ್ ಮಾಡಿದ್ರಾಯ್ತು ಬಿಡು ಇಂಡೈರೆಕ್ಟಾಗಿ, ಅವ್ಳಿಗೆ ಗೊತ್ತಾಗ್ದಂಗೆ ಅಂತ ಹೇಳ್ತಿದ್ರು. ಏನೋ ಒಂದು ಮಾಡವ, ಅವಳು ಚೆನ್ನಾಗಿರ್ಲಿ ಪಾಪ. ಏನೋ ಹುಡುಕ್ ಬುದ್ಧಿ ಮಾಡ್ಕೊಬಿಟ್ಲು ಹಂಗೆ. ಈಗ ಕಷ್ಟ ಅನ್ಭವಿಸ್ತಾ ಇದ್ದದ ನನ್ನ ಮಗ. ಅಷ್ಟು ಸುಖವಾಗಿ ಬೆಳೆದ್ಬಿಟ್ಟು ಮನೇಲಿ ಇದೊಳ್ಳೆ ಯೋಚನೆ ಆಯಿತು ಬಿಡು ನನಗೆ. ಹೆಂಗೋ ಚೆನ್ನಾಗಿರ್ತಾಳೆ ಅನ್ಕಂಡೆ, ಹಿಂಗೆ ಹೇಳ್ತಿದ್ಯಲ್ಲ ನೀನು. ಅಯ್ಯೋ ದೇವ್ರೆ, ನೆಮ್ಮದಿಯಾಗಿರಂಗೆ ಇಲ್ವಾ ಜೀವನ? ಸುಮ್ಮನಿರು, ಅದಕ್ಕೆ ನಿಂಗೆ ಹೇಳನೆ ಬರ್ದಿತ್ತು. ಏನಾಗ್ಲಕ್ಕ ಸುಮ್ಮನಿರು, ಚೆನ್ನಾಗಿರ್ತಾಳೆ. ಈಗ ನೀನೋದ್ರೂ ಸುಮ್ಮನಾದಳ, ಬಾಯಿ ಬಂದಂಗೆ ಬೋದ್ ಕಳಿಸ್ತಾಳೆ. ಅದು ಏನಾರು ಆಗಲಿ ನೋಡ್ಕೊ ಬರ್ತೀನಿ. ಅದು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೋ ಏನೋ. ಸುಮ್ಮನಿರಿ, ಏನು ತಲೆ ಕೆಡಿಸ್ಕೊಬೇಡ, ಏನೋ ಒಂದು ಮಾಡಿದ್ರಾಯ್ತು. ನಾನಿಲ್ವಾ? ನಮ್ಮ ಮನೆಯವ್ರು ಹೇಳೋರ್ಕೊಂಡು ಸುಮ್ಮನಿರು. ಅವಳ ಗಂಡ ನಮ್ಮ ಮನೆಯವ್ರ ಫ್ರೆಂಡೇ ಅಲ್ವಾ? ಅವಳು ಗೊತ್ತಾಗ್ದಂಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತೀವಿ, ಚೆನ್ನಾಗಿರ್ತಾರೆ, ಸುಮ್ಮನಿರು ಅಂದರು. ಅದಕ್ಕೆ ನಾನು ಸಮಾಧಾನವಾಗಿ ಇವನಿ ಮಾಡವ. ಹೆಂಗೋ ಇನ್ನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ಆಯಿತು, ಅದೆಲ್ಲಿ ಅಡ್ರೆಸ್ ಎಲ್ಲ ಹೋಗಿದ್ದು ಬರ್ತೀನಿ ನೋಡ್ಕೊಂಡು. ಆಯಿತು ಬಿಡಿ, ಹೇಳ್ತೀನಿ. ಎಲ್ಲರೂ ಏನು ಮಾಡ್ತಿದ್ದಾರು? ಇಲ್ಲೇ ಅವರೇ. ರೋಜಾ ಗಾರ್ಮೆಂಟ್ಸ್ಗೆ ಹೋದ್ಲು. ಅಕ್ಕ ಯಾಕಂಗಾಡಳು ಮನೇಲಿರ್ದನೆಯಾ? ಅಯ್ಯೋ ಕೇಳಲ್ಲವ ನಮ್ಮ ಮಾತಾ. ಹೆಂಗೋ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಬಿಡು. ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗವ್ರೆ. ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗವ್ರೆ. ಸರಿ ಅವ, ಅದೇನೋ ಅಡ್ರೆಸ್ ಕೇಳ್ಬಿಟ್ಟು ಹೇಳು, ಮರಿಬೇಡ. ಒಬ್ಳೆ ಓದಿಯಾ? ನೀನು ಮಾಡಿ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಬಿಟ್ಟನ ಅಂತಾನೆ ಬೈಕಿಲ್ವವ. ಅದು ಹೆಂಗೆ ಓದಿ? ಅವ್ನು ಕಾಣ್ದಂಗೆ ಹೋಯ್ತೀನಿ. ಇನ್ನೇನು ಮಾಡಿ? ಅವನೇನೋ ಕಲ್ ಮನ್ಸು ಮಾಡ್ಕ ಅವನೇ ಎತ್ಕಳ್ಳಿಗೆ ಎಷ್ಟು ನೋವು ಆಯ್ಕೆ ಹೇಳು. ನಾನು ಬರೋಣ? ಬೇಡ, ಸುಮ್ಮನಿರು. ನಿನ್ನ ಮೇಲೆ ಕೋಪ ಮಾಡ್ಕೊಂಡವಳೆ. ನಾನೇ ಹೋಗಿದ್ದು ಬರ್ತೀನಂತೆ. ಆಯಿತು, ಹೋಗಿದ್ದು ಬಾ. ನಾನು ಅಡುಗೆ ಮಾಡ್ತಾಯಿದ್ದೆ, ಎಲ್ರಿಗೂ ಬಡಿಸ್ಬೇಕು. ನೀನು ಊಟ ಮಾಡು, ಯೋಚನೆ ಇರಬೇಡ. ಸುಮ್ಮನೆ ಏನು ಹಾಕಿಲ್ಲಕಂತೆ ನಾನಿಲ್ವಾ? ಆಯಿತು ಬಿಡವ, ಕೇಳ್ಬಿಟ್ಟು ಮಾಡು ಆಮೇಲೆ. ಆಯಿತು. ಸರಿ ಇಡೋಣ? ಸರಿ ಅವ, ಆಯಿತು. ಇದಕ್ಕೆ ಮಗ ಸಪ್ಪ ಕೂತಿದ್ದಿ? ಕೆಲ್ಸಕ್ಕೆ ಹೋಯ್ತೀನಂದೆ, ಹೋಯ್ಕಿಲ್ವಾ? ಯಾಕೆ ಹಿಂಗೆ ಕೂತಿದ್ದಿ, ಏನಾಯ್ತು? ಅವ ರಾಣಿ ಪಾಪ ಹೊಸಿ ಕಷ್ಟಪಡ್ತಲ್ವಂತೆ. ವಾ, ನಿಂಗೆ ಯಾರು ಹೇಳಿದ್ರು? ಪೂಜಾ ಹೇಳಿದ್ಲು. ಅದಕ್ಕೆ ಕೇಳ್ಕೊಂಡಿವ್ನಿ ಎಲ್ಲಿ ಹೇಳು ಅಂತ. ಹೋಗಿದ್ದು ಬರ್ತೀನಿ ನಡಿಕೆ. ಓದಿಯಾ? ನಾನು ಬರ್ತೀನಿ ನಡಿ. ಬೇಡ ಬೇಡ, ಯಾರಿಗೂ ಗೊತ್ತಾಗ್ಬಾರ್ದು ಮನೇಲಿ. ನಾನು ಹೋಗಿದ್ದು ಬರ್ತೀನಿ, ನೀನು ಬಂದರೆ ಎಲ್ಗೆ ಅಂತ ಕೇಳ್ತಾರೆ. ನಮ್ಮ ಮನೇನೂ ಗೊತ್ತಾದ್ರೆ ಸುಮ್ಮನಾದನ. ಅದಕ್ಕೆ ಕಣವ ಯಾರಿಗೂ ಕಾಣ್ದಂಗೆ ಹೋಗಿದ್ದು ಬರ್ತೀನಿ, ಎಲ್ಲೋ ಕೆಲಸ ಅದೇ ಅಂತ. ಸರಿ ಸರಿ ಆಯಿತು, ಹೋಗಿದ್ದು ಬಾ. ನೀನು ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ. ಎಲ್ಲೋಸಿ ಕೆಲಸ ಅದೇ ಅಂತ ಹೇಳ್ಬಿಟ್ಟು ಹೋದ್ಲು ಅಷ್ಟೇ. ಅತ್ತೆ ಇಲ್ಲ? ಇಲ್ಲೇ ಬತ್ತದೆ. ಅಯ್ಯೋ, ನಿಮ್ಮ ಅತ್ತೆ ಎನ್ನೆ
ಬರೀ ಯಾರ ಜೊತೆ ಕೂತ್ಕೊಂಡು ಆಲ್ಟೆ ಹೊಡೆದೆಯ. ನಂಗೆ ಕೂತ್ಕೊಳಕ್ಕಾಗ್ನಿಲ್ಲ, ಎದ್ದು ಬಂದ್ಬಿಟ್ಟೆ. ಅವ್ರು ಹಂಗೇಕಂತ ಹಾಕು. ಕೆಲ್ಸಕ್ಕೆ ಹೋಗೋದ ಅಂತಿದೆ, ಬೇಜಾರಾಗೋಯ್ತು ಕೇಳಿ. ಯಾವ ಕೆಲ್ಸಕ್ಕೆ ಹೋಗೋದ ಹಾಕು. ಮೊದಲು ನೋಡ್ಕೊ ಬರೋದು, ಅವಳನ್ನ ಮಾತಾಡ್ಸ್ಬೇಕು ಅನ್ಸ್ತದೆ. ಆಯ್ತು, ಹೋಗಿದ್ ಬನ್ನಿ. ಏನು ಮಾಡಿ ಮಗ, ನಾನು ಊರಿಗೆ ಹೋಗೋಣ. ಯಾಕೆ ಕೂತ್ಕೊ, ನೀನು ಆಡುವೆ. ಏನು ಮಾಡಕ್ ಹೋದಿ ಅಲ್ಗೆ ಅಂತ ನಿನ್ಗೆ ಅವತ್ತೇ ಹೇಳಿಲ್ವ ನಾನು? ಯಾರವ್ರೆಂತ ಓದಿ ನೋಡ್ತೀನಿ ಮನೆ ಹೆಂಗಾಗಿದ್ದು ಅಂತ. ಹೆಂಗಾರು ಆಗ್ಲಿ ಸುಮ್ಮನಿರು. ಆ ಮನೆ ಕಟ್ಕೊಂಡು ಏನೀಗ ನಿನ್ಗೆ? ನೀನು ಒಬ್ಳಿರಕ್ಕೇನು? ಇರಕಾರ ಇರ್ಲಿ, ಆಳ್ಬಿದ್ದಾರು ಹೋಗ್ಲಿ, ಇಲ್ಲೇ ಇದ್ಬಿಡು ನೀನು. ಸುಮ್ಮನೆ ನನ್ನ ಕೈಲಿ ಬೈಸ್ಕೋಬೇಡ. ಅಲ್ಲ ಒಂಚೂರು ಕ್ಲೀನ್ ಮಾಡ್ಬಿಟ್ಟು ಬರೋದ ಅಂತ. ಯಾವ ಕ್ಲೀನು ಬೇಡ, ಗೀನು ಬೇಡ, ಸುಮ್ಮನಿರು. ಆಯ್ತು ಬಿಡವ. ರಾಣಿ ಅಷ್ಟೊಂದು ಕಷ್ಟಪಡ್ತಿದ್ದಾಳಂತೆ, ಕಾಸು ಇಲ್ಲ ಅಂತ ಕೊಡೋದು ಅವಳಿಗೆ ಅಂದರೆ. ನಂತವಿಲ್ಲ ಕಣವ, ಇದ್ದಿದ್ರೆ ಕೊಡುವೆ. ಅಯ್ಯೋ ಪಾಪ, ನಿಂತವೆಲ್ಲಿ ಬಂದದು ಕಾಸು, ಸುಮ್ಮನಿರು. ಹೋಗದ ಅನ್ಕೊಂಡಿನಿ. ಹೋದ್ರೆ ಅದು ಏನಂದಳು ಅವತ್ತು ಬೇರೆ ಮನೆಗೆ ಬಂದಾಗ ಅಷ್ಟೊಂದು ಬೈದು ಕಳಿಸ್ಬಿಟ್ಟೆ ಎಲ್ಲರೂ. ಅವಳು ಬೇಜಾರು ಮಾಡ್ಕೊ ಹೋದ್ಲು. ಈಗ ಏನಂದಳೋ ಕಾಣೆ. ಏನಾರು ಅನ್ಕೊಳ್ಳಿ, ಹೋಗಿ ನೋಡ್ಕೊ ಬರೋದ. ನಾನು ಬರ್ತೀನಿ ನಡಿ. ಬೇಡ ಬೇಡ, ನಾನು ಹೋಗಿದ್ದು ಬರ್ತೀನಿ, ಸುಮ್ಮನಿರ. ಆಮೇಲೆ ನೋಡದ ಮನೆಯನ್ನು ಕಾಣ್ದಂಗೆ. ಸರಿ ಆಯ್ತು, ಒಂದು 2,000 ದುಡ್ಡದೆ ಕೊಡ್ತೀನಿ. ಏನಾರು ತಕೋಗೋಳ್ಗೆ ಇಲ್ಲ ಕೈಗೆ ಕೊಟ್ಬಿಟ್ಪಾ. ಬೇಡ ಮಡಿಕೊ, ನಿನ್ನ ಖರ್ಚಿಗೆ ಬೇಡವಾ? ಅವಳು ಪೂಜಾ ಹೇಳೋಳೆ, ಅವಳು ಗಂಡನ ಫ್ರೆಂಡೇ ಅಂತೆ, ರಾಣಿ ಗಂಡ. ನಾನು ನೋಡ್ಕೊತೀನಿ, ಸುಮ್ಮನಿರಮ್ಮ, ತಲೆ ಕೆಡ್ಸ್ಕೊಬೇಡ ಅಂದವಳೆ. ಹೆಂಗೋ ಏನೋ ಒಂದು ಮಾಡಿದ್ರೆ ಸಾಕು. ಸರಿ, ನಮ್ಮ ಅತ್ತೆ ಕುಟ್ಟಿ ಹೇಳ್ಬಿಟ್ಟಿಕ ನಾವು. ಅಯ್ಯೋ ಕಣ್ಣಿ, ನಾನೇ ಕೇಳನೆ. ಯಾಕೋ ಜೀವನೇ ತಡಿತಲ್ಲ. ಫೋನ್ ಮಾಡಿ ಕೇಳ್ತೀನಿ ತಡಿ. ಈಗಲೇ ಹೋಗಿದ್ದು ಬರ್ತೀನಿ, ಹೆಂಗೆ ಎಲ್ಲಿ ಹೇಳವ ಅಂತ ಕೇಳ್ಕೊ ಹೋಗಿದ್ದು ಬಾ. ಹೋಗಿ ವಾಪಸ್ ಬಂದ್ಬಿಡು. ಹೆಂಗೋ ಯಾರು ಇಲ್ಲ ಮನೇಲಿ. ಅಕಸ್ಮಾತ್ ಬಂದು ಕೇಳಿದ್ರವೆ ಏನೋ ಕೆಲಸ ಅದೇ ಅಂತ ಓದ್ಲು ಅಂತೀನಿ. ಕಂತಂಗೆ ಮಾಡು. ಹೋಯ್ತೀನಿ ಇವತ್ತೇ ಆತಾಗೆ. ಯಾಕೊಳ್ಳಿ ಹೇಳ್ದಾಗಿಂದ ಜೀವ ತಡಿತಲ್ಲ. ಮಾತಾಡ್ಸ್ಕೊ ಬರ್ತೀನಿ. ಫೋನ್ ಮಾಡಿ ಕೇಳ್ಕೊ ಮೊದಲು ಪೂಜನ. ಮಾಡ್ತೀನಿ ಈಗ. ಬಾ, ನೀನು ನಾಷ್ಟ ಮಾಡ್ಬಾ.